ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಗರದಲ್ಲಿ ಎತ್ತಿ ಹಿಡಿದ ಕೀರ್ತಿ ಸಂಗನ ಬಸವ ಸ್ವಾಮಿಗಳಿಗೆ ಸಲ್ಲುತ್ತದೆ, ಸ್ಪಷ್ಟಪಡಿಸಿದ ಸಚಿವ ಆನಂದ್ ಸಿಂಗ್. ಈಗ ವಾರ್ತೆಗಳ ವಿವರ. ಭಗತ್ ಸಿಂಗ್, ರಾಜ್ಗುರು ಹಾಗೂ ಸುಖದೇವ್ ರವರನ್ನ ಬ್ರಿಟಿಷರು ನೇಣಿಗೇರಿಸಿದ ದಿನವನ್ನ ದೇಶದಲ್ಲಿ ಹುತಾತ್ಮ ದಿನವನ್ನಾಗಿ ಆಚರಿಸುವ ಮೂಲಕ ಅವರ ದೇಶ ಪ್ರೇಮವನ್ನ ಸ್ಮರಿಸಲಾಗುತ್ತದೆ. ಹೀಗೆ ಹೊಸಪೇಟೆ ಮಂಡಲದ ಬಿಜೆಪಿ ಯುವ ಮೋರ್ಚಾದಿಂದ ಪಂಜಿನ ಮೆರವಣಿಗೆ ನಡೆಸುವ ಮೂಲಕ ಹುತಾತ್ಮ ದಿನಾಚರಣೆಯನ್ನ ಆಚರಿಸಲಾಯಿತು. ಹುತಾತ್ಮರ ದಿನಾಚರಣೆ ಅಂಗವಾಗಿ ಹೊಸಪೇಟೆ ಬಿಜೆಪಿ ಮಂಡಲದ ಯುವ ಮೋರ್ಚಾದಿಂದ ಪಂಜಿನ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ರಾಮ ಟಾಕೀಸ್ ಬಳಿ ಬರುವ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ತೆರೆದ ವಾಹನದಲ್ಲಿ ಭಗತ್ ಸಿಂಗ್, ರಾಜ್ಗುರು ಹಾಗೂ ಸುಖದೇವ್ ರವರ ಭಾವಚಿತ್ರವನ್ನಿರಿಸಿ ಪಂಜಿನ ಮೆರವಣಿಗೆ ನಡೆಸಲಾಯಿತು. ಹುತಾತ್ಮರಾದ ಭಗತ್ ಸಿಂಗ್ ರವರಿಗೆ, ರಾಜ್ಗುರು किस्मत वालों को मिलता ऐसे मरने का मौका निकली ಬಿಜೆಪಿ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷ ಸಂದೀಪ್ ರವರ ನೇತೃತ್ವದಲ್ಲಿ ಸಾಗಿ ಬಂದ ಪಂಜಿನ ಮೆರವಣಿಗೆಯು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಸಮಾಪ್ತಿಗೊಳಿಸಲಾಯಿತು. ಈ ವೇಳೆ ಬಿಜೆಪಿ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷರಾದ ಸಂದೀಪ್ ರವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ನೇಣಿಗೇರಿದ ಭಗತ್ ಸಿಂಗ್, ರಾಜ್ಗುರು ಹಾಗೂ ಸುಖದೇವ್ ರವರ ಸ್ಮರಣಾರ್ಥ ಹುತಾತ್ಮ ದಿನಾಚರಣೆ ನಡೆಸಲಾಗುತ್ತಿದ್ದು, ಯುವಕರಲ್ಲಿ ದೇಶಪ್ರೇಮ ತುಂಬುವ ನಿಟ್ಟಿನಲ್ಲಿ ಪಂಜಿನ ಮೆರವಣಿಗೆ ಮೂಲಕ ಯುವಕರನ್ನ ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅವರ ಒಂದು ಗೌರವ ಸಮರ್ಪಣೆಗಾಗಿ ದೇಶದ ಉದ್ದಗಲಕ್ಕೂ ಬಿಜೆಪಿ ಯುವ ಮೋರ್ಚಾ ಹಲವಾರು ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ. ಬಿಜೆಪಿ ಯುವ ಮೋರ್ಚಾ ಕರ್ನಾಟಕ ಯುವಕರಲ್ಲಿ ರಾಷ್ಟ್ರೀಯತೆ, ರಾಷ್ಟ್ರಭಕ್ತಿ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ನಮ್ಮ ಪಾತ್ರ ಮತ್ತು ದೇಶಕ್ಕಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಡಿದ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆದುಕೊಂಡು ಅವರ ಆದರ್ಶ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ಯುವಕರಾದ ನಾವು ಅದನ್ನು ಅಳವಡಿಸಿಕೊಂಡು ಮುಂದಿನ ದಿನಗಳಲ್ಲಿ ದೇಶವನ್ನು ವಿಶ್ವಗುರು ಮಾಡುವ ನಿಟ್ಟಿನಲ್ಲಿ ಮೋದಿಜಿಯವರ ಕಲ್ಪನೆ ಏನಿದೆ, ಇಡೀ ದೇಶದ ಯುವಕರು ಎಚ್ಚೆತ್ತುಕೊಳ್ಬೇಕು, ರಾಷ್ಟ್ರೀಯ ಚಿಂತನೆಗಳಿಗೆ ಮೊರೆ ಹೋಗಬೇಕು ಮತ್ತು ದೇಶವನ್ನು ವಿಶ್ವ ಭಾರತ ಮಾಡುವ ನಿಟ್ಟಿನಲ್ಲಿ ಯುವಕರು ಸನ್ನದ್ಧರಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ
ಈ ವಿಚಾರವಾಗಿ ಯುವಕರಲ್ಲಿ ಜಾಗೃತಿ ಮೂಡಿಸುವ ಒಂದು ನಿಟ್ಟಿನಲ್ಲಿ ವಿಜಯನಗರ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಇವತ್ತು ಪಂಜಿನ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಹೊಸಪೇಟೆ ನಗರದ ಕೊಟ್ಟರಸ್ವಾಮಿ ಸಂಸ್ಥಾನ ಮಠದಲ್ಲಿ ದಿನಾಂಕ 14ರಿಂದ 24ರವರೆಗೆ ವಿಶ್ವಧರ್ಮ ಪ್ರವಚನ ಹಮ್ಮಿಕೊಳ್ಳಲಾಗಿದೆ. ಹೀಗೆ ದಿನಾಂಕ 23ರಂದು ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಂದ ಮಠಾಧಿಪತಿಗಳು ಮತ್ತು ಸಾಮುದಾಯಿಕ ಹೊಣೆಗಾರಿಕೆ ವಿಷಯ ಕುರಿತಾಗಿ ವಿಶೇಷ ಉಪನ್ಯಾಸ ನಡೆಸಿಕೊಡಲಾಯಿತು. ದಿನಾಂಕ 23ರಂದು ಸಂಜೆ ಕೊಟ್ಟೂರುಸ್ವಾಮಿ ಮಠದಲ್ಲಿ ಹಮ್ಮಿಕೊಂಡ ವಿಶ್ವಧರ್ಮ ಪ್ರವಚನ ಕಾರ್ಯಕ್ರಮದಲ್ಲಿ ಮಹಾಂತ ಸ್ವಾಮಿಗಳಿಂದ ಪ್ರವಚನ ನಡೆಸಿಕೊಡಲಾಯಿತು. ಬಳಿಕ ಮುಂಡರಗಿಯ ಅನ್ನದಾನೇಶ್ವರ ಸಂಸ್ಥಾನ ಮಠದ ನಾಡೋಜ ಡಾಕ್ಟರ್ ಅನ್ನದಾನ ಮಹಾಶಿವಯೋಗಿಗಳು ಮಾತನಾಡಿ, ಕಾಯಕ ಯೋಗಿಯಾಗಿದ್ದ ಲಿಂಗೈಕ್ಯ ಡಾಕ್ಟರ್ ಸಂಗನ ಬಸವ ಮಹಾಸ್ವಾಮಿಗಳು ಎಲ್ಲಾ ಜಾತಿ ಧರ್ಮಗಳನ್ನ ಒಂದುಗೂಡಿಸಿ ಸದ್ಭಾವನೆ ಭಾವೈಕ್ಯತೆ ಮೂಡಿಸುವ ನಿಟ್ಟಿನಲ್ಲಿ ಸರ್ವಧರ್ಮ ರಥೋತ್ಸವವನ್ನ ಪ್ರಾರಂಭಿಸಿದ್ದಾರೆಂದರು. ಅದೇ ರೀತಿ ಧರ್ಮವನ್ನ ನಾವು ಅರ್ಥೈಸಿಕೊಂಡಾಗ ನಾವೆಲ್ಲರೂ ಒಂದೇ ಎಂಬ ಭಾವನೆ ಬರಲು ಸಾಧ್ಯವೆಂದರು. ಅಚಲವಾದಂತಹ ಭಕ್ತಿ, ಈ ಎಲ್ಲ ಕಾರಣಗಳಿಂದ ಸಂಗನ ಬಸವ ಮಹಾಸ್ವಾಮಿಗಳವರು ಅವರು ತಮ್ಮ ಜೀವನದುದ್ದಕ್ಕೂ ಕೂಡ ಒಂದಲ್ಲ ಎರಡಲ್ಲ ಹಲವಾರು ಕಾರ್ಯಕ್ರಮಗಳನ್ನು ನೆರವೇರಿಸಿರ್ತಕ್ಕಂಥ ವ್ಯಕ್ತಿತ್ವ ಅವರದು. ಅಂಥ ವ್ಯಕ್ತಿತ್ವ ಇವತ್ತು ನಿಜವಾಗಲೂ ಕೂಡ ಸ್ಮರಣೀಯವಾಗಿರ್ತಕ್ಕಂಥ. ಅದರಲ್ಲಿ ಕೂಡ ಈ ವಿಶೇಷ ಕಾರ್ಯಕ್ರಮಗಳಲ್ಲಿ ನಾವನ್ನು ಬಿಟ್ಟು ಅವ್ರು ಮಾಡ್ತಿರ್ಲಿಲ್ಲ. ಅವರ ಪ್ರೀತಿ, ಅವರ ವಿಶ್ವಾಸ ನಾವು ನೋಡೋದು. ಈ ಸರ್ವಧರ್ಮ ರಥೋತ್ಸವ ಅದು ನಡೆಯುವಂತಹ ಸನ್ನಿವೇಶದಲ್ಲಿಯೂ ಕೂಡ ಇನ್ನೂ ರಥಾನೇ ಬಂದಿರಲಿಲ್ಲ ಅವತ್ತು. ಆದರೂ ಕೂಡ ಪ್ರಾರಂಭದಲ್ಲೇನೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಆ ರೀತಿಯಾಗಿ ಸರ್ವಧರ್ಮ ಧರ್ಮ ಅಂತಕ್ಕಂಥದ್ದು ಒಂದೇ. ಯಾಕಂದರೆ ಧರ್ಮ ಮನುಷ್ಯನನ್ನು ಎತ್ತಿ ಹಿಡ್ತದೆ. ಧೃತೀಲಿ ಧರ್ಮ, ಧಾರಣ ಪೋಷಣ ಮಾಡ್ತಕ್ಕಂಥದ್ದೇ ಧರ್ಮ. ಧರ್ಮದ ಸ್ವಭಾವ. ಧರ್ಮ ಒಬ್ಬರನ್ನೊಬ್ಬರು ಬೇರೆ ಮಾಡೋದು. ಧರ್ಮ ಏನು ಮಾಡ್ತದೆ ಅಂದರೆ ಸೂಜಿ ಕೆಲಸ ಮಾಡ್ತದೆ. ಸೂಜಿ ಕೆಲಸ ಮಾಡ್ತದೆ. ಸೂಜಿ ಉಂಟಾಗಿರತಕ್ಕಂಥ ಬಟ್ಟೆಗಳನ್ನು ಹೊಲಿದು ಒಂದಾಗಿ ಮಾಡುವಂತೆ ಧರ್ಮ ಒಂದುಗೂಡಿಸುವಂಥ ಕೆಲಸ ಮಾಡಿದರೆ ಕತ್ತರಿಸ್ತಾ ಹೋಗ್ತದೆ. ಅದು ಭಿನ್ನ ಭಿನ್ನ ತುಂಡಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಬಸವಣ್ಣವರು ಇವನಾರವ ನನ್ನಗಿದೆಯ, ಇವನನ್ನವ ನೆನೆಸು, ಇವನನ್ನ ಮನೆಯ ಮಗನೆನಿಸುವಂಥ ಮಾತಿನಲ್ಲಿ ನಾವು ಇವತ್ತು ನೋಡಿದಾಗ ಎಲ್ಲರೂ ಒಂದೇ. ಯಾಕಂದರೆ ಧರ್ಮ ಅಂತಕ್ಕಂಥದ್ದು ಭಿನ್ನವಾಗಿರ್ತಕ್ಕಂಥದ್ದಲ್ಲ. ಎಲ್ಲರಲ್ಲಿರುವುದು ಒಂದೇ ಧರ್ಮ. ಧರ್ಮದಲ್ಲಿಲ್ಲ ಸಂಕೋಚ ಕರ್ಮ, ಧರ್ಮದ ಮರ್ಮವನ್ನು ಅರಿಯಂದ ನಮ್ಮ ದೈವಿಗೆ ಅನ್ನದಾನಂಶ. ಧರ್ಮದ ಮರ್ಮವನ್ನು ಅರ್ಕೋಬೇಕು. ಎಲ್ಲರಲ್ಲಿರುವುದು ಒಂದೇ ಧರ್ಮ. ಧರ್ಮ ಭಿನ್ನ ಭಿನ್ನವಾಗಿಲ್ಲ. ಅಂಥ ಒಂದು ಎಲ್ಲರಲ್ಲಿರ್ತಕ್ಕಂಥ ಒಂದೇ ಧರ್ಮ, ಅದನ್ನು ನಾವು ಅರ್ಥೈಸಿಕೊಂಡಾಗ ಇವಾಗ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ ಬರ್ತದೆ. ಬಳಿಕ ಬಸವನ ಭಾಗೇವಾಡಿಯ ಅಕ್ಕಮಹಾದೇವಿ ಪ್ರೌಢಶಾಲೆಯ ಶಿಕ್ಷಕ ಅಶೋಕ ಅಂಚಲಿರವರಿಂದ ಮಠಾಧಿಪತಿಗಳು ಮತ್ತು ಸಾಮುದಾಯಿಕ ಹೊಣೆಗಾರಿಕೆ ಕುರಿತು ವಿಶೇಷ ಉಪನ್ಯಾಸ ನಡೆಸಿಕೊಟ್ಟರು. ಈ ನೆಲದೊಳಗೆ ಅದೆಷ್ಟು ಜನ ಸಂತರು, ದಾರ್ಶನಿಕರು, ಪುಣ್ಯ ಪುರುಷರೆಲ್ಲ ಬಂದು ತಮ್ಮ ಪಾವನ ಸ್ಪರ್ಶದಿಂದ ಈ ನೆಲವನ್ನ ಪುನೀತಗೊಳಿಸಿ ಹೋದ್ರಲ್ಲ, ಆ ಎಲ್ಲರನ್ನ ನೆನಪಿಸಿಕೊಳ್ಳುವ ಅವರ ನೆರಳಂತ ನೆನಪಿಗೆ, ಅವರ ಹಾಲಂತ ಮನಸ್ಸಿಗೆ, ಜೇನಂತ ಹೃದಯಕ್ಕೆ ನಾವೆಲ್ಲ ಶರಣುಗಳನ್ನ ಸಮರ್ಪಣೆ ಮಾಡ್ತಾ ಬಸವಣ್ಣನವರನ್ನ ನೆನಪಿಸಿಕೊಳ್ತೇವೆ. ಈ ಸಂದರ್ಭದೊಳಗೆ ಬಸವಣ್ಣವರ ಬಗ್ಗೆ ಒಂದು ಮಾತು ಬರೀತಾರೆ. ಏನ್ ಬಸವಣ್ಣ? ಸುಖ ಒಂದು ಕೋಟ್ಯಾನು ಕೋಟಿ ಬಂದಲ್ಲಿ ಬಸವಣ್ಣನ ನೆನವೆ, ದುಃಖ ಒಂದು ಕೋಟ್ಯಾನು ಕೋಟಿ ಬಂದಲ್ಲಿ ಬಸವಣ್ಣನ ನೆನವೆ, ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನವೆ, ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನವೆ. ಬಸವಣ್ಣನ ನೆನದಲ್ಲದೆ ಮುಕ್ತಿ ಇಲ್ಲ, ಬಸವಣ್ಣನ ನೆನದಲ್ಲದೆ ಭಕ್ತಿ ಇಲ್ಲ. ಇದು ಕಾರಣ ಕಲಿದೇವರ ದೇವ ಬಸವ 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 ಎನ್ನುತ್ತಿರ್ತೇನಯ್ಯ ಅಂತ ಮಡಿವಾಳ ಮಾಚಿದೇವರು ಹೇಳ್ತಾರಲ್ಲ. ಬಸವಣ್ಣ ಏನದು? ಬಸವಣ್ಣ ಬಹಳ ಅದ್ಭುತ. ಬಸವಣ್ಣ ಬೆಳಗ್ಗೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ, ನಿಟ್ಟುಸಿರೆದೆಯನ್ನು ಬೆಳಗಿಸಿ ಬಂದೆ, ಹೆಣ್ಣಿನ ಕಂಬನಿ ಬತ್ತಿಸಿ ಬಂದೆ, ಆಶಾ ಜ್ಯೋತಿಯ ಹೊತ್ತಿಸಿ ಬಂದೆ, ದೀನರ ಬಾಳನ್ನು ಮುಸುಕಿದ ಕಾಳನ್ನು ಕಳೆಯಲು ಧವಳಿಸಿ ಬಂದೆ, ಓ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಅಂತ ಸಿದ್ದಯ್ಯ ಪುರಾಣಿಕರು ಪ್ರಾರ್ಥನೆ ಮಾಡ್ತಾರಲ್ಲ. ಏನು ಬಸವಣ್ಣ, ಏನು ಮಹಾಶಕ್ತಿಯರು ಅಂತ. ಹಳ್ಳಿಯ ಜಾನಪದ ತಾಯಂದ್ರು ಹಾಡ್ತಾರೆ. ಎಂತ ಅದ್ಭುತವಾಗಿ ಬಸವಣ್ಣವ್ರ ಬಗ್ಗೆ ಹಾಡ್ತಾರೆ ಅಂದ್ರೆ,
ಬಸವಣ್ಣ ಹಲೆ ಹಲೆ ಹಂತಿ, ಬಸವಣ್ಣ ಹಲೆ ಹಲೆ ರಾಸೆ, ಬಸವಣ್ಣ ಹಲೆ ಹಲೆ ಹಂತಿ, ಬಸವಣ್ಣ ಹಲೆ ಹಲೆ ರಾಸೆ, ಬಸವಣ್ಣ ನಿನ್ನೆಸರು ಹುಲು ಹುಲುಸೋ, ಬಸವಣ್ಣ ನಿನ್ನೆಸರು ಹುಲು ಹುಲುಸು ಕನಕನಕೆ, ಬಸವಣ್ಣ ನಿನ್ನೆಸರು ಹುಲು ಹುಲುಸು ಕನಕನಕೆ, ಬಸವಣ್ಣನ ನೆನೆಯೋ ಚನ ಚನಕೆ, ಬಸವಣ್ಣನ ನೆನೆಯೋ ಚನ ಚನಕೆ. ಏನ್ ಅದ್ಭುತ ಅಲ್ಲ. ಹಂತಿಯ ಹಾಡೆಂದು ಪಂಥ ಕಟ್ಟಲಿ ಬ್ಯಾಡೋ, ಕಂತಿ ಕರಗುವುದು ನಿಂತಲ್ಲೋ, ಹಂತಿಯ ಹಾಡೆಂದು ಪಂಥ ಕಟ್ಟಲಿ ಬ್ಯಾಡೋ, ಕಂತಿ ಕರಗುವುದು ನಿಂತಲ್ಲೋ, ಕಂತಿ ಕರಗುವುದು ನಿಂತಲ್ಲೇ ಬಸವಯ್ಯ ಎದೆಯಾಗ ಕುಂತು ಹಾಡಿಸಿದೋ ಅಂತ ಹಂತಿ ಹಾಡ ಬರೀತಾರೆ. ಏನು ಬಸವಣ್ಣ ಕೃಷಿ ಸಂಸ್ಕೃತಿಯ ವಾರಸುದಾರರಾಗಿ ಶರಣರನ್ನ ನೆನಪಿಸ್ಕೊಳ್ತಾನೆ. ನಾವು ಬಸವಣ್ಣನವರನ್ನ ಯಾಕೆ ಬಸವ, ಈ ಕೆಳಕ್ಕೂ ಕೂಡ ಕುವೆಂಪು ಮತ್ತೆ ಬರೀತಾರೆ, ಇಂದಿಗೂ ನಾವು ನಿನ್ನೆತ್ತರಕ್ಕೆ ಏರಲಾರದೆ ಮತವೆಂಬ ಉಸುಕಿನೊಳಗೆ ಸಿಕ್ಕಿ ತತ್ತರಿಸುತ್ತೀವಯ್ಯ ತಂದೆ, ಬಾ ತಂದೆ ನಮ್ಮನ್ನ ಈ ವರ್ಣ ಸಂಕರದ ಹೊಂಡದಿಂದ ಹೊರಗೆಳೆದು ಭಾಗವತ ಗಂಗೆಯನ್ನ ಕರೆದು ನನ್ನನ್ನು ಉದ್ಧರಿಸು ಬಾ ತಂದೆ ಅಂತ ಬಸವಣ್ಣ ಕೇಳ್ತಾರಲ್ಲ, ಯಾರೋ ಕುವೆಂಪು ಅವ್ರು ಕೇಳ್ತಾರಲ್ಲ, ಬಸವಣ್ಣ ನೀನು ಇವತ್ತಿಗೂ ಬೇಕಾಗಿದೆ. ಅದಕ್ಕಾಗಿಯೇ ಇಂಥ ಪವಿತ್ರ ಸನ್ನಿಧಿಯೊಳಗೆ ಇಂಥ ಬಹುದೊಡ್ಡ ಕಾರ್ಯಗಳು ನಾವೆಲ್ಲ ಕಾಣ್ತಾ ಇದ್ದೇವೆ. ಹೊಸಪೇಟೆ ರೋಟರಿ ಕ್ಲಬ್ನಿಂದ ದಿನಾಂಕ 25ರಿಂದ 3 ದಿನಗಳ ಕಾಲ ರೋಟರಿ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ಸ್ 38ನೇ ಜಿಲ್ಲಾ ಮಟ್ಟದ ಸಮ್ಮೇಳನ ನಡೆಯಲಿದೆ. ಇದರಲ್ಲಿ ಸುಮಾರು 1200 ರೋಟರಿಯನ್ಸ್ಗಳು ಭಾಗವಹಿಸಿ ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಕೈಗೊಳ್ಳಬೇಕಾದ ಸೇವೆಗಳ ಕುರಿತು ಚರ್ಚೆ ನಡೆಸಲಾಗುತ್ತಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ರೋಟರಿ ಕ್ಲಬ್ನಿಂದ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ 3 ದಿನಗಳ ಕಾಲ ನಡೆಯಲಿರುವ ಕಾರ್ಯಕ್ರಮದ ಅಧ್ಯಕ್ಷರಾದ ವೈ ಶ್ರೀನಿವಾಸರಾವ್ ರವರು ಮಾತನಾಡಿ, ಇದೇ ತಿಂಗಳು 25ರಿಂದ 27ರವರೆಗೆ 3 ದಿನಗಳ ಕಾಲ 2022ನೇ ಸಾಲಿನ ರೋಟರಿ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ಸ್ 38ನೇ ಜಿಲ್ಲಾ ಮಟ್ಟದ ಸಮ್ಮೇಳನ ನಗರದ ಪ್ರಿಯದರ್ಶಿನಿ ಆಡಿಟೋರಿಯಂನಲ್ಲಿ ನಡೆಯಲಿದೆ. ಇದರಲ್ಲಿ 1200 ರೋಟರಿಯನ್ಸ್ಗಳು ಭಾಗವಹಿಸಿ 10 ಗೋಷ್ಠಿಗಳನ್ನು ನಡೆಸಲಾಗುವುದು. ದೆಹಲಿ, ಮುಂಬೈ, ಗೋವಾ ಹಾಗೂ ನಮ್ಮ ರಾಜ್ಯದಿಂದಲೂ ಸಂಪನ್ಮೂಲ ವ್ಯಕ್ತಿಗಳು ಆಗಮಿಸಲಿದ್ದು, ಸಮುದಾಯ ಕಲ್ಯಾಣದ ಲೈವ್ ಉದಾಹರಣೆಗಳು ಹಾಗೂ ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಕೈಗೊಳ್ಳಬೇಕಾದ ಸೇವೆಗಳು ಮತ್ತು ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಬಡವರು ಮತ್ತು ದೀನದಲಿತರ ಸೇವೆಯಲ್ಲಿ ರೋಟರಿ ಕ್ಲಬ್ನ ಪಾಲ್ಗೊಳ್ಳುವಿಕೆ ಸೇರಿದಂತೆ ಅನೇಕ ವಿಷಯಗಳ ಕುರಿತಾಗಿ ಚರ್ಚೆ ನಡೆಸಲಾಗುವುದು. ಇನ್ನು ದಿನಾಂಕ 26ರಂದು ಸಂಜೆ 6ರ ನಂತರ ರೋಟರಿ ಕುಟುಂಬದ ಸಾಮಾಜಿಕ ಸಂಪರ್ಕದ ಭಾಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಹೊಸಪೇಟೆ ನಗರದ ಪ್ರಮುಖ ರಸ್ತೆಗಳನ್ನ ಸೇರಿದಂತೆ ವಾರ್ಡ್ಗಳಲ್ಲಿನ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಹೀಗೆ 9ನೇ ವಾರ್ಡ್ ಸಿದ್ದೇಶ್ವರ ಬಡಾವಣೆಯಲ್ಲಿ ಬರೋಬ್ಬರಿ 12 ಲಕ್ಷ ಮೊತ್ತದಲ್ಲಿ ಸಿಸಿ ರಸ್ತೆಗಳನ್ನು ನಿರ್ಮಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಭೂಮಿ ಪೂಜೆ ನಡೆಸಲಾಗಿದೆ. ಹೀಗೆ ದಿನಾಂಕ 24ರಂದು 9ನೇ ವಾರ್ಡ್ ವ್ಯಾಪ್ತಿಗೆ ಬರುವ ಸಿದ್ದೇಶ್ವರ ಬಡಾವಣೆಯಲ್ಲಿನ ರಸ್ತೆ ಅಭಿವೃದ್ಧಿಪಡಿಸಲು ಭೂಮಿ ಪೂಜೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ನಗರಸಭಾ ಅಧ್ಯಕ್ಷರು, ಈ ವಾರ್ಡಿನ ನಗರಸಭಾ ಸದಸ್ಯೆ ಮತ್ತು ಈ ಭಾಗದ ಮುಖಂಡರಿಂದ ರಸ್ತೆ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಲಾಯಿತು. ಇನ್ನು 15ನೇ ಹಣಕಾಸು ಯೋಜನೆಯ ಅಡಿಯಲ್ಲಿ 12 ಲಕ್ಷ ಮೊತ್ತದಲ್ಲಿ ಸಿದ್ದೇಶ್ವರ ಬಡಾವಣೆಯಲ್ಲಿ ಪ್ರತ್ಯೇಕ 3 ಸಿಸಿ ರಸ್ತೆಗಳನ್ನು ನಿರ್ಮಿಸಲಾಗುತ್ತಿದೆ. ಅನುದಾನ ಒದಗಿಸಿದ ಸಚಿವ ಆನಂದ್ ಸಿಂಗ್ ರವರಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ 9ನೇ ವಾರ್ಡಿನ ನಗರಸಭಾ ಸದಸ್ಯೆ ಮುನ್ನೀರವರು ಅಭಿನಂದನೆ ತಿಳಿಸಿದ್ದಾರೆ. ಇವತ್ತು 9ನೇ ವಾರ್ಡ್ನ ಸಿದ್ದೇಶ್ವರ ಬಡಾವಣೆಯಲ್ಲಿ 15 ಫೈನಾನ್ಸ್ ಅನುದಾನದ 12 ಲಕ್ಷ ಅನುದಾನದಲ್ಲಿ ಇವತ್ತು 3 ಸಿಸಿ ರಸ್ತೆ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಡಲಾಯಿತು. ಅದೇ ರೀತಿ ಈ ಚಾಲನೆಯಲ್ಲಿ ಮೊನ್ನೆ ನಮ್ಮ ಅಧ್ಯಕ್ಷರು ಹಾಗೂ ಈ ವಾರ್ಡಿನ ಸದಸ್ಯರು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಹಿರಿಯರ ನೇತೃತ್ವದಲ್ಲಿ ಇವತ್ತಿನ ಚಾಲನೆ ಕೊಡಲಾಯಿತು. ಅದೇ ರೀತಿ ಮುಂಬರುವ ದಿನಗಳಲ್ಲಿ ನಮ್ಮ ಆನಂದ್ ಸಿಂಗ್ ಸರ್ ಅವರ ನೇತೃತ್ವದಲ್ಲಿ ಅತಿ ಹೈಯೆಸ್ಟ್ ಗ್ರಾಂಟ್ಗಳನ್ನು ವಾರ್ಡಲ್ಲಿ ಹಾಕಿ ಅಭಿವೃದ್ಧಿ ಮಾಡ್ಬೇಕಂತೇಳಿ ಸಾರ್ ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದೇ ರೀತಿ ಇವತ್ತಿನ ದಿನ 9ನೇ ವಾರ್ಡ್ನಲ್ಲಿ ಅವರೊಂದು ಆಶೀರ್ವಾದ ಹಾಗೂ ನಗರಸಭೆಯ ಒಂದು ಸದಸ್ಯರ ಆಶೀರ್ವಾದದಿಂದ ಇವತ್ತಿನ ದಿನ ಈ ಕಾಮಗಾರಿಕೆಯನ್ನು ನಾವು ಚಾಲನೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಈ ಕಾಮಗಾರಿಕೆಯನ್ನು ಗುತ್ತಿಗೆದಾರ ಅಂತ ನಮ್ಮ ಮಂಜುನಾಥ್ ಅವರು ಒಳ್ಳೆ ಗುತ್ತಿಗೆದಾರರು.
ಇಂಥ ಗುತ್ತಿಗೆದಾರರಿಗೆ ಈ ವರ್ಕ್ ಸಿಕ್ಕ ನಮಗೆ ಸಂತೋಷ. ಒಳ್ಳೆ ಮಟ್ಟದಾಗಿ ರೋಡ್ ಹಾಕಿ ಈ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೌನ್ಸಿಲರ್ಗಳೇ ಹಾಗೂ ಈ ಭಾಗದ 9ನೇ ವಾರ್ಡಿನ ಭಾಗದ ಜನದ ಲೀಡ್ರುಗಳೇ, ನನ್ನ ಅಣ್ಣ ತಮ್ಮಂದರೆ ಎಲ್ಲರಿಗೂ ನಮಸ್ಕಾರ. ಈ ದಿನ 9ನೇ ವಾರ್ಡ್ನಲ್ಲಿ ಅನುದಾನ ಶಾಂಕ್ಷನ್ ಆಗಿದೆ 15 ಫೈನಾನ್ಸ್ ಅಂತೇಳಿ. ಅದಕ್ಕೆ ನಾನು ಒಂದು ಋಣಿಯಾಗಿದ್ದೀನಿ. ಆನಂದ್ ಸಿಂಗ್ ಸರ್ ಅವರಿಗೆ, ಮುನ್ನಾ ಸಿಂಗ್ ಸರ್ ಅವರಿಗೆ, ಸಂದೀಪ್ ಸಿಂಗ್ ಸರ್ ಅವರಿಗೆ, ಕಮಿಷನರಿಗೆ, AW ಅವರಿಗೆ, ಇವರಿಗೆಲ್ಲ ನನ್ನ ವಾರ್ಡ್ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಧನ್ಯವಾದ ಅಂತ ತಿಳಿಸ್ತೀನಿ. ಯಾಕಂದರೆ ನಾನು ಬಂದಿದ್ದ ತಕ್ಷಣ ಇಲ್ಲಿ ಒಂದು ಗ್ರ್ಯಾಂಟ್ ಬಂದಿದೆ. ಅದೆಲ್ಲ ನಮಗೆ ಜನಕ್ಕೆ ಭಾಳ ಸಮಸ್ಯೆ ಆಗಿತ್ತು. ಯಾಕಂದರೆ ಇಲ್ಲಿ ದಾರಿಗಳು ಸರಿ ಇದ್ದಿಲ್ಲ. ಅದನ್ನು ನಮ್ಮ ಗಮನಕ್ಕೆ ತಂದು ಈ ಕೆಲಸವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಮತ್ತೊಂದು ಸಾರಿ ನಮ್ಮ ಆನಂದ್ ಸಿಂಗ್ ಸರ್ ಅವರಿಗೆ ಧನ್ಯವಾದ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ಇನ್ನು 9ನೇ ವಾರ್ಡಿನಲ್ಲಿ ಅನೇಕ ಸಮಸ್ಯೆಗಳಿದ್ದು ಅಭಿವೃದ್ಧಿ ಕಾಮಗಾರಿಗಾಗಿ ಇನ್ನಷ್ಟು ಅನುದಾನ ನೀಡಲು ಸಚಿವ ಆನಂದ್ ಸಿಂಗ್ ರವರು ಮುಂದಾಗಬೇಕೆಂದು ಈ ಭಾಗದ ಮುಖಂಡರೊಬ್ಬರು ಸಚಿವ ಆನಂದ್ ಸಿಂಗ್ ರವರಲ್ಲಿ ಹಾಗೂ ನಗರಸಭಾ ಅಧ್ಯಕ್ಷರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಇಲ್ಲಿ ನಡೆದಿರುವಂಥ ಕೆಲಸವನ್ನು ಅನುದಾನದಲ್ಲಿ ಇನ್ನೂ ಹಲವಾರು 9ನೇ ವಾರ್ಡ್ನಲ್ಲಿ ಸಮಸ್ಯೆಗಳಿದ್ದಾವೆ. ಇವೆಲ್ಲ ನಮ್ಮ ಮಾನ್ಯ ಸಚಿವರು ಆನಂದ್ ಸಿಂಗ್ ಸರ್ ಅವರು ಮತ್ತು ಮುನ್ನಾ ಸಿಂಗ್ ಸರ್ ಅವರು ಅದನ್ನು ಗಮನಕ್ಕೆ ತಗೊಂಡು ನಮ್ಮ ವಾರ್ಡ್ನಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಅವ್ರು ಮಾಡ್ತಾರಂತ ನಮಗೆ ನಂಬಿಕೆ ವಿಶ್ವಾಸ ಇದೆ. ಅದೇ ರೀತಿ ಇಲ್ಲಿ ಆಗಿರುವಂಥ ಕೆಲಸಗಳು ಇನ್ನೂ ಹಲವಾರು ಕೆಲಸಗಳಿದ್ದಾವೆ. ನಮ್ಮ ಮುನ್ನಿ ಮೇಡಮ್ ಅವರು ಹಲವಾರು ಸಮಸ್ಯೆಗಳನ್ನ ಅವರು ಮುಂದೆ ಇಟ್ಟಿದ್ದಾರೆ ಮತ್ತು ನಮ್ಮ ಅಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲರೂ ಸೇರಿ ಇನ್ನೂ ನಮಗೆ ನಮ್ಮ ಮೇಡಮ್ ಅವರಿಗೆ ಬಲ ಕೊಟ್ಟು ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ತಾರಂತೇಳಿ ನಮ್ಮೆಲ್ಲ ವಿಶ್ವಾಸ ಇದೆ. ನಮ್ಮ ವಾರ್ಡ್ನವರಿಗೂ ದಯವಿಟ್ಟು ಇದನ್ನೆಲ್ಲ ಮಾಡಿಕೊಡಬೇಕು. ಈಗ ಮಾಡಿರೋಂಥ ಕೆಲಸಗಳಿಗೆ ನಾನು ಅವರಿಗೆ ಅನಂತ ಧನ್ಯವಾದಗಳನ್ನ ಹೇಳುತ್ತಾ ನನ್ನ 2 ಮಾತುಗಳು ಮುಗಿಸಿದೆ. ಜೈ ಹಿಂದ್. ಧರಣಿ, ಸರ್ಕಾರಿ ರಜೆ, ಹಬ್ಬ ಹರಿದಿನಗಳ ಹಿನ್ನೆಲೆಯಲ್ಲಿ ಬ್ಯಾಂಕ್ಗಳು ಸಾಲು ಸಾಲು ರಜೆ ಮಾಡುತ್ತಿವೆ. ಗ್ರಾಹಕರು ಈ ಅಂಶವನ್ನ ಅರಿಯದಿದ್ದಲ್ಲಿ ಹಣದ ವಹಿವಾಟು ಮಾಡುವಲ್ಲಿ ತುಂಬಾನೇ ಕಷ್ಟವಾಗ್ತದೆ. ಇನ್ನು ಸಾಲುಗಟ್ಟಲೆ ರಜೆ ಇರುವುದರಿಂದ ಎಟಿಎಂನಲ್ಲಿ ಹೆಚ್ಚುವರಿ ಹಣವನ್ನ ಸಂಗ್ರಹಿಸಬೇಕಾದ ಅವಶ್ಯವಿದೆ. ಹೌದು, ದಿನಾಂಕ 26ರಂದು 4ನೇ ಶನಿವಾರದ ನಿಮಿತ್ತ ಬ್ಯಾಂಕ್ಗೆ ರಜೆ ಘೋಷಿಸಲಾಗುತ್ತದೆ. 27ರಂದು ರವಿವಾರ ಇರೋದ್ರಿಂದ ಎಂದಿನಂತೆ ಬ್ಯಾಂಕ್ ರಜೆಯಲ್ಲಿರುತ್ತದೆ. ಇನ್ನು 28 ಹಾಗೂ 29ರಂದು 2 ದಿನಗಳ ಕಾಲ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬ್ಯಾಂಕ್ ನೌಕರರಿಂದ ಮುಷ್ಕರ ಕೈಗೊಳ್ಳಲಾಗುತ್ತಿದೆ. ಇನ್ನು 30 ಹಾಗೂ 31ರಂದು ಬ್ಯಾಂಕ್ ತೆರೆದಿರುತ್ತದೆಯಾದರೂ ಹಣದ ಲೇವಾದೇವಿ ಇರುವುದಿಲ್ಲ. ಇನ್ನು ಏಪ್ರಿಲ್ 1ರಂದು ಬ್ಯಾಂಕ್ ಹಾಲಿಡೇ ಘೋಷಿಸಲಾಗಿದೆ. ದಿನಾಂಕ 2ರಂದು ಯುಗಾದಿ ರಜೆ ನಿಮಿತ್ತ ಬ್ಯಾಂಕ್ಗೆ ರಜೆ ಘೋಷಿಸಲಾಗಿದೆ ಮತ್ತು ದಿನಾಂಕ 3ರಂದು ರವಿವಾರ ಇರೋದ್ರಿಂದ ಎಂದಿನಂತೆ ಬ್ಯಾಂಕ್ ಬಂದ್ ಆಗಿರುತ್ತದೆ. ಒಂದೇ ಸಾರಿ ಏಪ್ರಿಲ್ 4ಕ್ಕೆ ಬ್ಯಾಂಕ್ಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ. ಹಾಗಾಗಿ ಗ್ರಾಹಕರು ಎಚ್ಚೆತ್ತುಕೊಂಡು ತಮ್ಮ ಹಣದ ಲೇವಾದೇವಿಯನ್ನ ದಿನಾಂಕ 25ರಂದೇ ಮಾಡಿಕೊಂಡ್ರೆ ಒಳಿತು. ಇನ್ನು ಸಾಲು ಸಾಲು ರಜೆಗಳಿರೋದ್ರಿಂದ ಗ್ರಾಹಕರ ಹಿತದೃಷ್ಟಿಯಿಂದ ಎಟಿಎಂನಲ್ಲಿ ಹೆಚ್ಚುವರಿ ಹಣವನ್ನ ಸಂಗ್ರಹಿಸಬೇಕಾದ ಅವಶ್ಯವಿದೆ ಎಂಬುದು ಪ್ರಜ್ಞಾವಂತರ ಅನಿಸಿಕೆಯಾಗಿದೆ. ಡಾಕ್ಟರ್ ಸಂಗನಬಸವ ಮಹಾಶಿವಯೋಗಿಗಳು ಲಿಂಗೈಕ್ಯರಾಗುವ ಮುನ್ನ ಮುಪ್ಪಿನ ಬಸವಲಿಂಗ ಸ್ವಾಮಿಗಳನ್ನ ಹೊಸಪೇಟೆ ಕೊಟ್ರಸ್ವಾಮಿ ಸಂಸ್ಥಾನ ಮಠದ ಪೀಠಾಧಿಪತಿಗಳನ್ನಾಗಿ ನೇಮಿಸಿದ್ದರು. ಈ ಭಾಗವಾಗಿ ವಿಶ್ವಧರ್ಮ ಪ್ರವಚನದ ಶುಭ ಸಂದರ್ಭದಲ್ಲಿ ಶ್ರೀಗಳಿಗೆ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಪೀಠಾರೋಹಣ ನೆರವೇರಿಸಲಾಯಿತು. ಹೀಗೆ ದಿನಾಂಕ 24ರಂದು ಮುಪ್ಪಿನ ಬಸವಲಿಂಗ ಸ್ವಾಮಿಗಳಿಗೆ ಒಳಬಳ್ಳಾರಿ ವಿರಕ್ತ ಮಠದ ಸಿದ್ದಲಿಂಗ ಮಹಾಸ್ವಾಮಿಗಳಿಂದ ವೀರಶೈವ ಲಿಂಗಾಯತ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಪೀಠಾರೋಹಣ ನೆರವೇರಿಸಿ ಮಠವನ್ನ ಮುಂದುವರಿಸಿಕೊಂಡು ಹೋಗುವಂತೆ ಆಶೀರ್ವದಿಸಿದರು. ಇನ್ನು ಪೀಠಾರೋಹಣ ಸ್ವೀಕರಿಸಿದ ಮುಪ್ಪಿನ ಬಸವಲಿಂಗ ಸ್ವಾಮಿಗಳು ಹೊಸಪೇಟೆ ಕೊಟ್ರಸ್ವಾಮಿ ಮಠದ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗುತ್ತೇನೆಂದು ತಿಳಿಸುತ್ತಾ ಡಾಕ್ಟರ್ ಸಂಗನಬಸವ ಮಹಾಸ್ವಾಮಿಗಳನ್ನ ಸ್ಮರಿಸಿ ಭಾವುಕರಾದರು. ಪೂಜ್ಯ ನನ್ನ ಗುರುಗಳವರಿಗೆ 1972ರಲ್ಲಿ ನಿರಂಜನ ಅಧಿಕಾರವನ್ನು ನೀಡಿರ್ತಕ್ಕಂಥವರು ಒಳಬಳ್ಳಾರಿಯ ಚನ್ನಬಸವ ತಾತನವರು. ಈಗ ಅದೇ 22ರಲ್ಲಿ ಅದೇ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಪೂಜ್ಯ ಗುರುಗಳು ಆಗಿರ್ತಕ್ಕಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಇದೇ ಜಗದ್ಗುರು ಕೊಟ್ಟೂರು ಸ್ವಾಮಿ ಮಠದ 20ನೇ ಪೀಠಾಧಿಪತಿ ನೀನು ಅಂತಕ್ಕಂತಹ ಆಶೀರ್ವಾದವನ್ನು ದಯಪಾಲಿಸಿದ್ದಾರೆ. ನನಗೆ ಅಂತಃಕರಣಪೂರ್ವಕವಾಗಿ ಇದು ಅಧಿಕಾರ ಅಂತಂದರೆ ಇಲ್ಲಿರ್ತಕ್ಕಂತಹ ಆಸ್ತಿಗೆ ಈ ಕಟ್ಟಡಗಳಿಗೆ ಅಧಿಕಾರಿ ಅಲ್ಲ, ಈ ಒಂದು ಶಿವಯೋಗ ಪರಂಪರೆಯ ವಾರಸುದಾರ. ಇವು ಬಿದ್ದು ಹೋಗ್ತವೆ,
ಇವನು ಮತ್ತೆ ಯಾರೋ ಒಬ್ಬನ ಮುಂದೆ ಬಂದು ಕಟ್ತಾನ. ಇದಕ್ಕೆ ನಾನು ಅಧಿಕಾರಿ ಆದ್ನಿ ಅಂತಂದ್ರೆ ಅದು ಬಿದ್ದು ಹೋಗೋದಕ್ಕೆ ಇಷ್ಟೊಂದು ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ. ಆದರೆ ಯಾವತ್ತೂ ಬಿದ್ದು ಹೋಗದ ಶಿವಯೋಗ ಸಂಪತ್ತಿನ ವಾರಸುದಾರನಾಗು ನೀನು ಎಂದು ಆಶೀರ್ವದಿಸಿರ್ತಕ್ಕಂಥವರು ಸಿದ್ಧಲಿಂಗ ತಾತನವರು. ಅವರ ಅಡಿದಾವರೆಗಳಲ್ಲಿ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ 2 ತಿಂಗಳದೊಳಗನ ಹಾಲ್ಕೆರೆ ಭಕ್ತರಿಗೆಲ್ಲ ಅಜ್ಜವ್ರೊಂದು ಪ್ರಕಟಣೆ ಹೊರಡಿಸಿಬಿಟ್ರು. ನಾವು ಹಿಂಗೆ ನಮ್ಮ ದೇವ್ರದ್ದು ಉತ್ತರಾಧಿಕಾರಿಗಳನ್ನು ನಾವು ಪಟ್ಟಾಧಿಕಾರಿ ಮಾಡ್ತೀವಿ ಮಠಕ್ಕೆ ಅಂತಂದು. ಅಜ್ಜವ್ರಿಗೆ ಅದು ಹೇಳಿದ ಕೂಡಲೇನ ಹಾಲ್ಕೆರೆ ಮಠದ ಭಕ್ತರಂತರು ಈ ಮಠದ ಭಕ್ತರು ಹಂಗ ಅದಾರ. ಅಜ್ಜವ್ರು ಏನು ಅಪ್ಪಣೆ ಮಾಡ್ತಾರೆ ಅದಕ್ಕೆ ಯಾರೂ ಪ್ರತಿವಾದಿಸೋದಿಲ್ಲ. ಅವ್ರು ಯಾವಾಗಲೂ ಪ್ರಶ್ನೆ ಮಾಡಲೇ ಇಲ್ಲ. ಸುಮ್ಮನೆ ಅಜ್ಜಾರು ಅಪ್ಪಣೆ ಮಾಡ್ಯಾರ ಅಂತಂದು ಎಲ್ಲರೂ ನಮ್ಮ JS ಪಾಟೀಲ್ ಮೊದಲು ಮಾಡ್ಕೊಂಡು ಎಲ್ಲ ಭಕ್ತರು ನಮ್ಮ ಹಾಲ್ಕೆರೆ ಮಠದ ಹಾಲ್ಕೆರೆಯವರು ಎಲ್ಲ ಶಾಖಾ ಮಠಗಳ ಭಕ್ತರು ಎಲ್ಲರೂ ಕೂಡ್ಕೊಂಡು ಸುಮಾರು ಒಂದು 3-4 ಸಾವಿರ ಜನ ಮೀಟಿಂಗಿಗೆ ಸೇರಿದ್ರು. ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿದ್ರು. ಎಷ್ಟು ಅಂತಃಕರಣ ಅಜ್ಜಾರ್ದು ಅಂತಂದ್ರೆ ಪಟ್ಟಾಧಿಕಾರದೊಳಗೆ ನಾನೇನು ಊಹೆ ಮಾಡ್ಕೊಂಡಿದ್ದೆ ಅದಕ್ಕೆ ಯಾವುದಕ್ಕೂ ಕಡಿಮೆ ಇರ್ಲಾರ್ದಂಗೆ ಆಶೀರ್ವಾದ ಮಾಡಿದ್ರಿ. ನಾನು ಏನು ಸೇವಾ ಮಾಡ್ಯಾನೋ ನನಗೆ ಗೊತ್ತಿಲ್ಲ. ಆದ್ರೆ ನಿಮ್ಮ ಆಶೀರ್ವಾದ ನನ್ನ ಸೇವಾ ಭಾಳ ಸಣ್ಣದು ಮಾಡಿಬಿಡ್ತೀರಿ ಬುದ್ಧಿ. ನಾ ಇನ್ನೂ ಭಾಳ ಸೇವಾ ಮಾಡ್ಬೇಕ್ರಿ. ನನಗೇನೂ ಬ್ಯಾಡ್ರಿ, ಇದು ಸಾಕು ಅಂತಂದು ನಾನು ಅಜ್ಜಾರಿಗೆ ಸಾಷ್ಟಂಗೆ ಹಾಕಿದೆ. ಅಜ್ಜಾರು ಎಲ್ಲ ಕುಮಾರೇಶನ ಆಶೀರ್ವಾದ ಸುಮ್ಮನಿರಿ ನೀವು ಅಂತಂದ್ರೆ ಅಜ್ಜವರು ಅವ್ರ ಆಶೀರ್ವಾದದಿಂದ ಅಜ್ಜವ್ರ ಮುಂದೆ ಯಾವತ್ತೂ ನನ್ನ ಜೀವನದೊಳಗೆ ಕೊನೆ ತನಕನೂ ಯಾವತ್ತೂ ಸಂತೋಷ ಪಡೋದ ಆಗೋದಿಲ್ಲ ನನಗೆ. ಯಾಕೆ ಪ್ರತಿ ಕ್ಷಣನೂ ನಾನು ಖುಷಿ, ನಾನು ಕೆಲಸ ಮಾಡೋದನ್ನ ನಮ್ಮ ಗುರುಗಳು ನೋಡಬೇಕಾಗಿತ್ತು. ಆದ್ರೆ ಅವರು 12 ದಿನಗಳಿಗೆ ಒಳಗಾಗ್ಬಿಟ್ರು. ನಂತರ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, ಹೊಸಪೇಟೆ ಕೊಟ್ಟರಸ್ವಾಮಿ ಮಠ ಕೇವಲ ಒಂದು ಜಾತಿಗೆ ಸೀಮಿತವಾಗಿಲ್ಲ. ಶ್ರೀಗಳು ಎಲ್ಲ ಜಾತಿ ಜನಾಂಗದವರನ್ನ ಪ್ರೀತಿಯಿಂದ ಮಠಕ್ಕೆ ಆಹ್ವಾನಿಸುತ್ತಿದ್ದರು. ಕಳೆದ 23-25 ವರ್ಷಗಳಿಂದ ನಾನು ಕೂಡ ಈ ಮಠದ ಭಕ್ತ. ನಾನು ತಪ್ಪು ಮಾಡಿದ್ದಲ್ಲಿ ನಗು ನಗುತ್ತಲೇ ತಿದ್ದಿಕೊಳ್ಳುವಂತೆ ನನಗೆ ತಿಳಿಸುತ್ತಿದ್ದರು. ಒಟ್ಟಾರೆ ಮನುಷ್ಯ ಜಾತಿಯನ್ನ ಎತ್ತಿ ಹಿಡಿದ ಕೀರ್ತಿ ಡಾಕ್ಟರ್ ಸಂಗನಬಸವ ಮಹಾಸ್ವಾಮಿಗಳಿಗೆ ಸಲ್ಲುತ್ತಿದ್ದು, ಈಗಿನ ಶ್ರೀಗಳು ಕೂಡ ಅದೇ ಪರಂಪರೆಯನ್ನ ಮುಂದುವರಿಸಿಕೊಂಡು ಬರುತ್ತಾರೆ ಎಂಬ ವಿಶ್ವಾಸ ನನ್ನಲ್ಲಿದೆ ಎಂದರು. ಸುವರ್ಣ ಅಕ್ಷರಗಳಿಂದ ಬರೆದಿರ್ತಕ್ಕಂಥ ಒಂದು ಸಂದರ್ಭ ಅಂತ ಹೇಳಿ ನಾನು ಹೇಳೋಕೆ ಇಚ್ಛೆ ಪಡ್ತೇನೆ. ಇವತ್ತು ಸಂತೋಷ ಪಡಿಬೇಕಾ ದುಃಖ ಪಡಿಬೇಕಾ ಅನ್ನೋದು ಆಲೋಚನೆ ಮಾಡುವಂತ ಸಂದರ್ಭ ಇದು. ಯಾಕಂದ್ರೆ ನಮ್ಮನ್ನ ಬಿಟ್ಟು ಇಷ್ಟು ಬೇಗ ಸಂಗನಬಸವ ಮಹಾಸ್ವಾಮಿಗಳು ಸ್ವರ್ಗಕ್ಕೆ ಸೇರ್ತಾರೆ ಅಂತ ಹೇಳಿ ನಾವು ಎಲ್ಲೂ ಕಲ್ಪನೆಯಲ್ಲಿನೂ ಅನ್ಕೊಂಡಿರ್ಲಿಲ್ಲ. ಇವತ್ತು ಅವ್ರ ಪಾದಕ್ಕೂ ನಾನು ನೆನಪು ಮಾಡ್ತಾ ಶಿರಬಾಗಿ ಅವರ ಪಾದಕ್ಕೆ ಸ್ಮರಿಸ್ತೇನೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ನಾನು ಒಂದು ಸಮಾಜ ಸೇವಕನಾದಾಗ ಬಹಳಷ್ಟು ನನಗೆ ಕರೆದು ಅವರು ಅನೇಕ ಸಲಹೆ ಮಾರ್ಗದರ್ಶನ ಕೊಡ್ತಾ ಇದ್ರು. ಅವರ ಮಾರ್ಗದರ್ಶನದಲ್ಲಿ ಒಂದು ಸ್ಫೂರ್ತಿ ಇರ್ತಾ ಇತ್ತು. ಅವ್ರ ಒಂದು ಗುಣ ಹೆಂಗಿದ್ರೆ, ತಪ್ಪು ಮಾಡಿರ್ತಕ್ಕಂಥ ಭಕ್ತನು ಬಂದ್ರೇನು ಕ್ಷಮಿಸುವಂತ ದೊಡ್ಡ ಗುಣ ನಾನು ನೋಡಿದ್ದೀನಿ. ಯಾರೇ ತಪ್ಪು ಮಾಡಿರ್ಲಿ, ಅಜೋರೆ ನೀವು ಹೇಳಿದ್ರಿ, ನಿಮ್ಮ ಮಾತು ನಾನು ಕೇಳಿಲ್ಲ ಅಂದ್ರೂ ಆಯ್ತು ಬಿಡು, ಇನ್ನು ಮುಂದೆ ಮಾಡಬೇಡ ಅಂತ ಹೇಳಿ ನಗನಗ್ತಾ ಮತ್ತೆ ಸ್ಫೂರ್ತಿ ತುಂಬಿ ಮತ್ತೆ ಮುಂದೆ ಜೀವನದಲ್ಲಿ ತಪ್ಪು ಮಾಡಬಾರ್ದು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ನಮಗೆ ವಿಚಾರಗಳನ್ನ, ಆ ಸಂಬಂಧ ಏನಿರ್ತಾ ಇತ್ತು ಒಂದು ಭಕ್ತನಿಗೆ ಒಂದು ಗುರುವಿನ ನಡುವೆ ಇರ್ತಕ್ಕಂಥ ಸಂಬಂಧದಲ್ಲಿ ಇನ್ನು ಗಟ್ಟಿಯಾಗಿ ಮಾಡುವಂತ ಆಲೋಚನೆಯಿಂದ ಅವರು ಭಕ್ತರನ್ನ ಕಾಣ್ತಾ ಇದ್ರು. ಇವತ್ತು 20-22 ವರ್ಷದಿಂದ ನಾನು ಈ ಮಠದ ಭಕ್ತನಾಗಿ, ಈ ಮಠದ ಭಕ್ತರ ಆಗಿ ಮತ್ತು ಗುರುಗಳು ಏನಿವತ್ತು ಸಂಗನ ಮಹಾಬಸವ ಸ್ವಾಮಿಗಳು ಓಡಾಡುವಂತ ದೇವರಾಗಿ ನಮ್ಮ ವಿಜಯನಗರ ಜಿಲ್ಲೆಗೆ, ಬಳ್ಳಾರಿ ಅಖಂಡ ಜಿಲ್ಲೆಗೆ ಭಕ್ತಾದಿಗಳನ್ನ ಒಂದು ಪ್ರೀತಿ ವಿಶ್ವಾಸದಿಂದ
ನೋಡುವಂತ ಸಾಮರಸ್ಯವನ್ನ ಈ ಮಠದಲ್ಲಿ ಅವರು ಹುಟ್ಟಾಕಿದ್ರು. ಇಲ್ಲಿ ಬರುವಂತ ಭಕ್ತರು ಬರೇ ವೀರಶೈವರು ಮಾತ್ರ ಅಲ್ಲ, ಎಲ್ಲಾ ಸಮಾಜದವರು ಸೇರಿರ್ತಕ್ಕಂಥ ಸಮಾಜದ ಇದು ಒಂದು ಕೊಟ್ಟೂರು ಸ್ವಾಮಿ ಮಠ ಅಂದ್ರೆ ಇದು ತಪ್ಪಾಗ್ಲಿಕ್ಕಿಲ್ಲ. ತಮ್ಮ ಮಠದಲ್ಲೇ ಚಿಂತೆ, ಶಾಲೆ ಮಕ್ಕಳು ಊಟ ಸರಿಯಾಗಿ ಇದೆ ಇಲ್ಲ, ಶಾಲೆ ಮಕ್ಕಳಿಗೆ ಬಟ್ಟೆ ಇದೆ ಇಲ್ಲ, ಅವರಿಗೆ ಕಟ್ಟಡ ಇದೆ ಇಲ್ಲ, ಮಠದಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನ ದ್ವೇಷದಿಂದ ಅವರು ಯಾವತ್ತೂ ಬಗೆಹರಿಸಿಲ್ಲ. ಸ್ನೇಹದಿಂದ, ಪ್ರೀತಿ ವಿಶ್ವಾಸದಿಂದ ಆ ಮಠಕ್ಕೆ ಸಂಬಂಧಪಟ್ಟಂತ ಏನೇ ವಿಚಾರದಲ್ಲಿ ತೊಂದರೆ ಆದ್ರೆ ಅವರಲ್ಲಿ ಒಂದು ದ್ವೇಷದ ಆಲೋಚನೆನೇ ಇರಲಿಲ್ಲ. ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಅದು ಯಾವ ಅರ್ಥದಲ್ಲಿ ಅಂದ್ರೆ ಮನುಷ್ಯನಾಗಿ ನೋಡಬೇಕಾಗಿರ್ಲಿ, ಮನುಷ್ಯನ ಬೇರೆ ಪಟ್ಟು ಮಾನವತೆಯಿಂದ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಇರೋದು ಒಂದೇ ಜಾತಿ, ಅದು ಮಾನವ ಜಾತಿ ಬಿಟ್ರೆ ಬೇರೆ ಜಾತಿ ಯಾವುದೂ ಇಲ್ಲ. ಮನುಷ್ಯನಿಗೆ ಮನುಷ್ಯ ಪ್ರೀತಿ ಮಾಡದೆ ಹೋದ್ರೆ ಏನು ಜಾತಿ ಧರ್ಮವನ್ನ ಅಡ್ಡ ಇಟ್ಕೊಂಡು ಯಾವತ್ತೂ ಈ ಮಠ ನಡೆದಿಲ್ಲ, ನಡೆಯೋದೂ ಇಲ್ಲ ಅನ್ನೋದು ವಿಶ್ವಾಸ ಇದೆ. ಅದೇ ಒಂದು ಹೆಜ್ಜೆನಲ್ಲಿ ಹೀಗೆ ದೀಕ್ಷೆ ತಗೊಳ್ಳುವಂತ ಮಹಾಪರಮ ಪೂಜ್ಯರು ಅದೇ ದಾರಿಯಲ್ಲಿ ನಡೀತಾರೆ ಅನ್ನೋದು ನಮ್ಮೆಲ್ಲರ ವಿಶ್ವಾಸ. ಅದ್ರ ಜೊತೆಗೆ ನಾವೆಲ್ಲರೂ ನಿಮ್ ಜೊತೆಗೆ ಐದೀವಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತೀನಿ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ನಿಮ್ಮ ದೂರುಗಳನ್ನು ಪೊಲೀಸ್ ಕಂಟ್ರೋಲ್ ರೂಮ್ ಸಂಖ್ಯೆ 100 ಅಥವಾ 0832258100ಗೆ ನೀಡಿರಿ. ಬಳ್ಳಾರಿ ಜಿಲ್ಲಾ ಪೊಲೀಸರ ವತಿಯಿಂದ ಜನಹಿತಾರ್ಥ ಪ್ರಕಟಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಎತ್ತಿ ಹಿಡಿದ ಕೀರ್ತಿ ಸಂಗನ ಬಸವ ಸ್ವಾಮಿಗಳಿಗೆ ಸಲ್ಲುತ್ತದೆ, ಸ್ಪಷ್ಟಪಡಿಸಿದ ಸಚಿವ ಆನಂದ್ ಸಿಂಗ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.